ನಿಮ್ಮ ಭವಿಷ್ಯ ಕೇಳಿ ನಮಗಂತೂ ಬಹಳ ಆನಂದ ಆಗೋಯ್ತು. ಸರ್, ಗರ್ಲ್ ಫ್ರೆಂಡ್ ಸಿಗ್ತಾಳೆ ಅಂತ ಹೇಳಿದ್ರಲ್ಲ, ಅದೇ ರಾಶಿ ಹುಡುಗಿ ಭವಿಷ್ಯ ಓದಿದ್ರೆ ಏನಾಗುತ್ತೆ? ಹುಡುಗಿನೇ ಗರ್ಲ್ ಫ್ರೆಂಡ್ ಬದಲಾವಣೆ ಮಾಡ್ಕೊಂಡು ಓದ್ಬೇಕ್ರಿ ಸುಡ್ಗಾಗ. ಹೌದಾ? ಮತ್ತದ್ ಭವಿಷ್ಯದಲ್ಲಿ ಬರ್ದೇ ಇರೋದಿಲ್ಲ? ಎಲ್ಲ ಕೊಡ್ತಾರೇನ್ರಿ ಸುಡ್ಗಾಡು. ಹುಡುಗಿರು ಓದೋವಾಗ ಹುಡುಗರಿಗೂ ಅಂತಾನು, ಹುಡುಗರು ಓದೋವಾಗ ಹುಡುಗಿರಿಗೂ ಅಂತಾನು ಬದಲಾವಣೆ ಮಾಡ್ಕೊಂಡು ಓದ್ಬೇಕು. ಹೌದು, ಕಳ್ಳನಿಗೆ ಲಾಭ ಅಂತ ಇದ್ದಾಗ ಸಾಹುಕಾರನಿಗೆ ಲಾಸ್ ಆಗುತ್ತೆ. ನಿಮಗೆ ಗರ್ಲ್ ಫ್ರೆಂಡ್ ಸಿಗ್ತಾರೆ ಅಂತ ಬರ್ದಿರೋವಾಗ ನಮ್ಮೆಲ್ರಿಗೂ ಕಾಫಿ ಕೊಡಿಸ್ಬೇಕು ಸರ್ ನೀವು. ಅಯ್ಯೋ, ಮೊದ್ಲು ಗರ್ಲ್ ಫ್ರೆಂಡ್ ಸಿಗ್ಲಿ, ಆಮೇಲೆ ನೋಡೋಣ. ಈಗ ನೋಡಿ ನಮ್ಮ ಕ್ಲೀಸಾ ಮೇಡಮು ಹೆಣ್ಣು, ನಿಮ್ ಫ್ರೆಂಡು ಅವರು ಹೆಣ್ಣು ಅಂದ್ಮೇಲೆ ನಿಮ್ಗೆ ಗರ್ಲ್ ಫ್ರೆಂಡ್ ಸಿಕ್ಕಂಗೆ ತಾನೇ ಕಾಫಿ ಕೊಡ್ಸಿ ನಾನು ಗರ್ಲ್ ಫ್ರೆಂಡಾ? ಹೋಗ ಸಿಂಗಯ್ಯ, ನನಗ್ ನಾಚಿಕೆ ಆಗತ್ತೆ. ಅಯ್ಯ, ಇವ್ರು ಯಾಕೆ ಗರ್ಲ್ ಫ್ರೆಂಡ್ ಆಗ್ತಾರೆ? ಭವಿಷ್ಯದಲ್ಲಿ ಬರ್ದಿರೋದು ಹೊಸ ಗೆಳತಿ ಸಿಗ್ತಾರೆ ಅಂತ. ನೀವು ತುಂಬಾ ಹಳುಬ್ರಾಗ್ತೀರಾ, ಹೊಸಬ್ರ ಆಗೋದಿಲ್ಲ. ಹಾಯ್ ಮಿಸ್ಟರ್ ಪಾಂಡು. ಓ, ಇಲ್ಲೇ ಇದ್ದೀರಾ? ಹಾಯ್, ಬನ್ನಿ ಬನ್ನಿ ಬನ್ನಿ. ಮನೆ ತಿಂಡಿ ಬೇಜಾರಾದಾಗ ಹೋಟೆಲ್ಗೆ ಹೋಗ್ತೀವಿ. ಯಾಕೆ? ಮಸಾಲ ದೋಸೆ ತಿನ್ನೋಕೆ. ಈಗ ಬಂದಿರೋದು ಮಸಾಲ ದೋಸೆ, ಜ್ಞಾಪಕ ಇರಲಿ. ಹೌದಾ ಸಿಂಗಯ್ಯ? ಪಾಂಡವ್ರೆ, ನನಗ್ ಮಸಾಲ ದೋಸೆ ಅಂದ್ರೆ ತುಂಬಾ ಇಷ್ಟ. ಹೌದಾ? ಅಯ್ಯಯ್ಯೋ, ನನಗೂ ಮಸಾಲ ದೋಸೆ ಅಂದ್ರೆ ತುಂಬಾ ಇಷ್ಟ. ಬನ್ನಿ, ಪಕ್ಕದಲ್ಲಿ ಒಂದು ಒಳ್ಳೆ ಹೋಟೆಲ್ ಇದೆ, ಅಲ್ಲಿ ಡಬಲ್ ಸೈಡ್ ರೋಸ್ಟೆಡ್ ದೋಸೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಾ? ಯಾವಾಗ ಕೊಡಿಸ್ತೀರಾ? ಯಾರಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಮೇಘ ಅಂತ. ನಿಮ್ ಹತ್ರ ಬಿಸ್ನೆಸ್ ಡೀಲ್ ನ ಡಿಸ್ಕಸ್ ಮಾಡಕ್ ಬಂದಿದ್ದೀನಿ. ಹೌದಾ? ಅಯ್ಯಯ್ಯೋ, ನೀವು ನಮ್ಮ ಆಫೀಸಿಗೆ ಬಂದು ನಮಗೆ ಬಿಸ್ನೆಸ್ ಕೊಡ್ತೀರಾ? ತುಂಬಾ ಸಂತೋಷ ಆಯ್ತು. ಹೌದು, ನೀವು ಯಾವ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಏನೋ ಮಸಾಲ ದೋಸೆ ಕೊಡ್ತೀನಿ ಅಂತ ಹೇಳಿದ್ರಿ. ಫಸ್ಟ್ ನೀವು ಮಸಾಲ ದೋಸೆ ಕೊಡ್ಸಿ. ದೋಸೆ ಚೆನ್ನಾಗಿದ್ರೆ ಆಮೇಲೆ ನಾನು ನಿಮ್ಗೆ ಬಿಸ್ನೆಸ್ ಕೊಡ್ತೀನಿ. ಹೌದಾ? ಪಾಂಡು, ಹೆಣ್ಣು ಹೊನ್ನು ಮಣ್ಣು ಬಂದಾಗ ಕಣ್ಣು ಮುಚ್ಕೋಬಾರ್ದು. ಕರ್ಕೊಂಡೋಗಿ ದೋಸೆ ಕೊಡಿಸ್ರಿ ಸುಡುಗಾಡು. ಹೌದು ಪಾಂಡು ಸರ್, ಕರ್ಕೊಂಡು ಹೋಗಿ. ನಾವೇನ್ ಶ್ರೀಮತಿ ಅವ್ರಿಗೆ ಹೇಳಲ್ಲ. ಯಾವ ಪುಣ್ಯಾತ್ಮ ಭವಿಷ್ಯ ಬರದ್ನು ಅವ್ನು ಬರ್ದಂಗೆ ಆಯ್ತಾಯ್ತಲ್ಲಪ್ಪ. ಆಯ್ತಾಯ್ತು, ಬಾಸ್ ಬಂದ್ರೆ ಕ್ಲೈಂಟ್ ಜೊತೆ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಹೋಗಿದ್ರೆ ಅಂತ ಹೇಳಿ. ಹೇಳ್ತೀವಿ, ಬರ್ತಾ 4 ವಡೆ ತಗೊಂಬನ್ನಿ. ಉದಯ ದೂರ ಓಜು. ಏನ್ರಿ, ಬಂದವ್ರು ಬರ್ತಾರೆ, ಹೋಗೋರು ಹೋಗ್ತಾರೆ. ಅದೇನ್ ಬಿಸ್ನೆಸ್ ಕೊಡ್ತಾರೋ, ಅದೆಷ್ಟು ದೋಸೆ ತಿಂತಾರೋ. ಅಯ್ಯೋ, ನಮಗಂತೂ ಚುಕ್ಕಿ ಆಟ ಆಡಿ ತಪ್ಪಿದ್ದಲ್ಲ ರೀ ಆಫೀಸಲ್ಲಿ. ಹಾಳಾಗಿ ಹೋಗ್ಲಿ, ಒಡೆ ಬರೋರ್ಗು ಚುಕ್ಕಿ ಆಟ ಆದ್ರೂ ಆಡೋಣ ಬನ್ನಿ. ಅಮ್ಮ ತಾಯಿ ಬಿಟ್ಟಾದ್ರೆ ರಿಬೌಂಡು. ಅಪ್ಪ ನಿನ್ನೆ ಕಾರಲ್ಲಿ ಯಾರನ್ನೋ ಪಕ್ಕದಲ್ಲಿ ಕೂಡಿಸ್ಕೊಂಡು ಹುಡುಗಿನ ಪಾರ್ಕ್ ಹತ್ರ ಹೋಗ್ತಾ ಇದ್ರು. ನಿಜವಾಗ್ಲೂ ಆಗಿ ಮಾಡಿದ್ರೇನು? ಅಮ್ಮ, ಯಾವ್ದೋ ಹುಡುಗಿನ ಡ್ರಾಪ್ ಮಾಡಿ ಬಂದಿದಾರಪ್ಪ. ಆ ಡ್ರಾಪ್ ಮಾಡೋ ವಿಷಯ ನನಗೆ ಗೊತ್ತಿತ್ತು. ಕ್ಲೀಶಾನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಏನಮ್ಮ ಹಿಂಗ್ ಮಾತಾಡ್ತಿದ್ಯಾ? ಕ್ಲೀಶಾ ಗರ್ಲ್ ಫ್ರೆಂಡ್ ಆಗ್ಬಾರ್ದು ಅಂತ ರೂಲ್ ಬುಕ್ ಅಲ್ಲಿ ಇದೆಯಾ? ಮಾಯಿ, ದಟ್ ಹಾಗೆಲ್ಲ ಕರಿಬಿಡ ನಿನ್ನನ್ನ. ಪ್ರಸಾದ ತಗೊಳ್ಳಿ. ತಗೊಳ್ಳೋ. ನೀವ್ ಹೇಳಿದ ಹಾಗೆ ಮಾವನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದೆ. ಅಲ್ಲ, ಸಡನ್ ಆಗಿ ಮಾವನ ಮೇಲೆ ಇಷ್ಟ ಅನುಮಾನ ಯಾಕೆ ಶುರುವಾಗಿದೆ ನಿಮ್ಗೆ? ಜನ್ಮಾನಂದ ಸ್ವಾಮಿಗಳು ಹೇಳಿದ್ ನಿಜ ಆಗತ್ತೆ ಅಂತೀರಾ? ಅವ್ರು ಏನ್ ಟೆಲ್ ಮಾಡಿದ್ರು ಅಂತ ನನಗ್ ಯಾಕೆ ಟೆಲ್ ಮಾಡ್ತಿಲ್ಲ? ಕಂದ, ದಯವಿಟ್ಟು ಸುಮ್ನೆ ಇರು. ನಿನಗ್ ಟೆಲ್ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ನನ್ನ ಲೈಫೇ ಬೆಲ್ಲಾಗೋಗುತ್ತೆ. ಚೌಕಾಸಿ, ನನ್ಗೆ ಇವ್ರದೇ ಯೋಚನೆ ಆಗ್ಬಿಟ್ಟಿದೆ. ಇವ್ರನ್ನ ವಾರ ಪೂರ್ತಿ ಮನೇಲಿ ಇಟ್ಕೊಳ್ಳೋದು ಅಥವಾ ಆಫೀಸಿಗೆ ಕಳ್ಸೋದು ಅಂತ. ಜನ್ಮಾನಂದ ಸ್ವಾಮಿಗಳು ಹೇಳಿದ್ದು ನಿಜ ಆಗತ್ತೆ ಅಂದ್ರೆ 2 ತಾಪತ್ರಯ ಇದೆ. ಅವ್ರನ್ನ ಆಫೀಸಿಗೆ ಕಳಿಸ್ಬೋದು, ಆದ್ರೆ ಆಫೀಸಿಗೆ ಕಳ್ಸಿದ್ಮೇಲೆ ಅವ್ರು ಏನ್ ಮಾಡ್ತಾರೋ, ಎಲ್ಲೆಲ್ಲಿ ಸುತ್ತಾಡಕ್ ಹೋಗ್ತಾರೋ ಯಾರಿಗ್ ಗೊತ್ತು. ಹಾಗಂತ 7 ದಿನ ರಜಾ ಹಾಕ್ಸ್ಕೊಂಡ್ ಮನೇಲಿ ಕೂರ್ಸ್ಕೊಳಕ್ ಆಗಲ್ವಲ್ಲ, ಅವ್ರಿಗೆ ಅಷ್ಟೊಂದ್ ರಜಾ ಸಿಗಲ್ವಲ್ಲ. ನಾವೆಲ್ರು ಒಂದ್ ಟ್ರಿಪ್ಗೆ ಗೋ ಮಾಡೋಣ. ಅವಾಗ ಆಫೀಸಿಗೂ ಗೋ ಮಾಡ್ದಂಗಿರಲ್ಲ, ಮನೇಲೂ ಸ್ಟೇ ಮಾಡ್ದಂಗಿರಲ್ಲ. ನೀನ್ ಇವತ್ತು ಸೈಲೆಂಟ್ ಗೆ ಮಾಡಿದ್ರೆ ಬದುಕೋತ್ಯಾ? ಅಮ್ಮ, 500 ರೂಪಾಯಿ ಕೊಟ್ರೆ ನಾನೇ ಅಪ್ಪನ್ ಕಾವಲಾಗಿದ್ಬಿಡ್ತೀನಮ್ಮ. ಸುಮ್ನಿರೋ. ನಿನ್ಗೆ 500 ರೂಪಾಯಿ ಕೊಟ್ರೆ ನೀನ್ ಪಾನಿಪುರಿ ಮೆಕ್ಕಕ್ ಹೋಗ್ತೀಯ, ಅವ್ರೊಬ್ರನ್ನ ಬಿಟ್ಬಿಟ್ಟು. ಹೌದು ಮಾಯಿ, ನಮ್ ಹುಷಾರಲ್ಲಿ ನಾವಿರ್ಬೇಕು. ಜಾನು, ಏನು ಯಾಕೆ ಲೇಟು? ಅದಾ, ನನ್ನ ಕೊಲೀಗ್ ಶೀಲಾ ಕುಮಾರಿನ ಅವಳು ಮನೆಗೆ ಬಿಟ್ಟು ಬರಕ್ ಲೇಟ್ ಆಯ್ತು. ಸ್ವೀಟು, ಕಾಫಿ ರೆಡಿ ಮಾಡು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಓ, ಮೈ ನೇಮ್ ಇಸ್ ಶೀಲಾ. ಮುಚ್ಚಪಾಯಿ. ಶೀಲಾ ಕುಮಾರ್. ಮಾಯಿ, ಇವ್ರ ಭವಿಷ್ಯದಲ್ಲಿ ಏನ್ ಬಂದಿತ್ತು? ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಸಾಕಾಯ್ತು ನನ್ಗೆ ಸಂಸಾರ. ಮೇಘವ್ರ, ಮೊನ್ನೆ ಡಬಲ್ ರೋಸ್ಟೆಡ್ ದೋಸೆ ತಿಂದ್ವಲ್ಲ, ತುಂಬಾ ಚೆನ್ನಾಗಿತ್ತಲ್ವಾ?
ನಾನು ಎಷ್ಟೊಂದ್ ಕಡೆ ದೋಸೆ ತಿಂದಿದೆ ಪಾಂಡವ್ರೆ, ಆದ್ರೆ ಅಂತ ಟೇಸ್ಟಿ ದೋಸೆ ನಾನು ತಿಂದೇ ಇರ್ಲಿಲ್ಲ. ಸೂಪರ್ ಆಗಿತ್ತು. ಬಹುಶಃ ಅವರು ಹೆಂಚ ಮೇಲೆ ದೋಸೆ ಹಾಕ್ತಾರೆ ಅನ್ಸುತ್ತೆ, ಅದಕ್ಕೆ ಚೆನ್ನಾಗಿರುತ್ತೆ. ಹೌದೇನು? ಹ್ಮ್. ಹಾಗಾದ್ರೆ ಬೇರೆಯವರೆಲ್ಲ ದೋಸೆ ಯಾವ್ದ್ರ ಮೇಲೆ ಹಾಕ್ತಾರೆ? ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು 1 ತಿಂಗಳು ಮುಂಚೆನೆ ಬರ್ತಿದ್ದೆ ನಿಮ್ ಬಿಸ್ನೆಸ್ ಕೊಡೋಣ ಅಂತ. ನೀವ್ ಯಾಕೆ ಬರ್ಲಿಲ್ಲ ಅಂತ? ಏನ್ ಮಾಡೋದು, ಹಣೆ ಬರದಲ್ಲಿ ಬರ್ದಿರ್ಬೇಕಲ್ಲ. ನನ್ನ ಭವಿಷ್ಯದಲ್ಲಿ ಬರ್ದಿತ್ತು, ಒಳ್ಳೆ ಆಫೀಸ್ಗೆ ಹೋಗಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ. ಇದ್ರಲ್ಲೆಲ್ಲ ನಿಮಗೆ ನಂಬಿಕೆ ಇದೆಯಾ? ಖಂಡಿತವಾಗ್ಲು ನಾನು ಪ್ರತಿ ಒಂದಕ್ಕೂ ಭವಿಷ್ಯ ನೋಡಿನೇ ಮುಂದುವರಿಯೋದು. ನನಗೆ ತುಂಬಾ ಲಾಭ ಇದೆ ಅಂತ ಬರ್ದಿತ್ತು, ಅದಕ್ಕೆ ನಾನು ಬಂದಿದ್ದು. ಬನ್ನಿ, ನಮ್ಮ ಬಾಸ್ನ ಪರಿಚಯ ಮಾಡ್ಕೊಡ್ತೀನಿ. ನೀವು ನಮ್ಮ ಬಾಸ್ಗೆ ಬಿಸ್ನೆಸ್ ಜಾಸ್ತಿ ಕೊಟ್ರೆ ನನಗೂ ಪ್ರಮೋಷನ್ ಜಾಸ್ತಿ ಸಿಗುತ್ತೆ. ನಾನು ಏನೇ ಬಿಸ್ನೆಸ್ ಕೊಟ್ರು ನಾನು ನಿಮ್ಗೆ ಕೊಡೋದು, ಅದು ನಿಮ್ಮಿಂದನೇ ಹೋಗ್ಬೇಕು. ಈ ಕಾಲದಲ್ಲಿ ಕೆಲವರು ಕ್ರೆಡಿಟ್ನ ತಮ್ಮ ಸ್ವಂತಕ್ಕೆ ತಗೊಂಡ್ಬಿಡ್ತಾರೆ. ನಿಮ್ ಬಾಲರಾಜು ಹಾಗೆ ಮಾಡಿದ್ರೆ ನನಗೆ ಬೇಜಾರಾಗತ್ತಲ್ವಾ? ಪಾಂಡು ಅಂತೂ ಜೊತೆಗೆ ಹೋಗಿ ಚೆನ್ನಾಗಿ ಆನಂದ ಪಡ್ಕೊಂಡ್ ಬಂದಿದ್ದೀರಾ ಅಂತ ಆಯ್ತು. ಜೊತೆಲಿ ಹೋದ್ರೆ ಆನಂದನ, ಜೊತೆಗೆ ಹೋದ್ರೆ ಆನಂದ, ಒಂಟಿ ಆಗೋದು ಎಲ್ರಿ ಸಿಗುತ್ತೆ ಸುಡ್ಗಾಡು. ಸರ್, ಈಗಾಗ್ಲೇ ನೀವ್ ಎಷ್ಟ್ ಸಲ ಹೋದ್ರಿ ಹೇಳಿ ಐಸ್ ಕ್ರೀಮ್ ತಿನ್ನೋಕೆ? 3 ಸಲ ಹೋಗಿ ಬಂದಿದ್ದೀನಿ. ಆದ್ರೆ ಬಿಸ್ನೆಸ್ನ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಜನ್ಮಾನಂದ ಸ್ವಾಮಿಗಳು ಭವಿಷ್ಯ ಬರೆದ ಮೇಲೆ ಮುಗಿದೋಯ್ತು, ವಾರ ಪೂರ್ತಿ ಐಸ್ ಕ್ರೀಮ್. ಹಲೋ, ಹಾಯ್ ಮಿಸ್ ಮೇಘ, ಬನ್ನಿ ಬನ್ನಿ. ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಪಾಂಡು ಸರು ನಿಮ್ ಬಗ್ಗೆ ತುಂಬಾ ಹೇಳಿದ್ರು. ರೀ, ಯಾರು ಯಾರಿಗೆ ಯಾವಾಗ ಯಾತಕ್ಕಾಗ ಐಸ್ ಕ್ರೀಮ್ ಕೊಡಿಸ್ತಾರ್ರಿ? ನಾವು ಕಾಯ್ತಾನೆ ಇದೀವಿ ಸುಡ್ಗಾಡು. ನಮ್ಗೆ ಐಸ್ ಕ್ರೀಮು ಇಲ್ಲ, ಗ್ರೀಸ್ ಕ್ರೀಮು ಇಲ್ಲ. ಹಾಳಾಗಿ ಹೋಗ್ಲಿ, ಒಂದ್ ಕ್ರೀಮು ಇಲ್ವಲ್ರಿ? ಇಲ್ವಲ್ರಿ? ಮೇಘ ಅವರೇ, ಬಿಸ್ನೆಸ್ ಕೊಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ಟರ್ನೋವರ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಹೇಳ್ತೀನಿ ಪಾಂಡವ್ರೆ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಎಲ್ಲಿ ಕೂತ್ಕೊಳ್ಳೋಣ? ಕಾನ್ಫರೆನ್ಸ್ ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ. ಒಟ್ನಲ್ಲಿ ಪ್ರೈವಸಿ ಇದ್ರೆ ಸಾಕು. ಇದೇ ಖುಷಿಲಿ ಎಲ್ರಿಗೂ ಕಾಪಿ ಹೇಳ್ಬಿಡ್ಲಾ? ಓ, ಕಾಫಿ ಬೇಡ ಸಿಂಗಯ್ಯ. ಮಾತುಕತೆ ಮುಗಿದ್ಮೇಲೆ ಇವರಿಬ್ರು ಹೋಟೆಲ್ಗೆ ಹೋಗ್ತಾರೆ. ಹೌದು ಸಿಂಗಯ್ಯ, ಕಾಫಿ ಏನು ಬೇಡ. ಬನ್ನಿ. ಹೇಳಿ ಮೇಡಮ್, ಎಷ್ಟು ಟರ್ನೋವರ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? 1 ಲಕ್ಷ ರೂಪಾಯಿ ಸಾಕು ಅನ್ಸುತ್ತೆ. ಏನ್ ಹೇಳ್ತೀರಾ? 1 ಲಕ್ಷ ರೂಪಾಯಿನಾ? ಸ್ವಲ್ಪ ಕಡಿಮೆ ಆಯ್ತು. ಸಾರಿ, ನೀರು ಕುಡಿತೀರಾ? ಇಲ್ಲ ಬೇಡ. ಓಕೆ, ಇದು ಸ್ವಲ್ಪ ಜಾಸ್ತಿ ಹೇಳ್ಬೋದಲ್ಲ? ಜಾಸ್ತಿ ಹೇಳ್ಬೋದು, ಆದ್ರೆ ನಿಮ್ಗೆ ಕಷ್ಟ ಆಗತ್ತೆ ಅನ್ಸುತ್ತೆ. ನನಗೇನು ಕಷ್ಟ ಆಗೋದಿಲ್ಲ. ನಿಮ್ ಬಿಸ್ನೆಸ್ ಏನು? ನಂದು ಬ್ಲ್ಯಾಕ್ ಮೇಲ್ ಬಿಸ್ನೆಸ್. ಬ್ಲ್ಯಾಕ್ ಮೇಲ? ಇದೆಂತದು, ಕೊರಿಯರ? ಅಲ್ಲ, ಬರಿಯಲ್. ಬ್ಲ್ಯಾಕ್ ಮೇಲಿಂಗ್ ಬಿಸ್ನೆಸ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಕೇಳಿದ್ದೀನಿ, ಆದ್ರೆ ನೋಡಿಲ್ಲ. ಹೌದಾ? ಬ್ಲ್ಯಾಕ್ ಮೇಲ್ ಅಂದ್ರೆ ಹೀಗಿರುತ್ತೆ. ಏನನ್ಸುತ್ತೆ, ಈ ಬಿಸ್ನೆಸ್ 1 ಲಕ್ಷ ಆಗಲ್ಲ ಅನ್ಸುತ್ತಾ? ಮೇಡಮ್, ಮೇಡಮ್, ಬಿಸ್ನೆಸ್ಸು ಈ ತರ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ. ನನ್ನ ಬಿಸ್ನೆಸ್ಸೇ ಇದೆ ಅಲ್ವಾ? ಯಾವಾಗ ಕೊಡ್ತೀರಾ 1 ಲಕ್ಷ? 1 ಲಕ್ಷನಾ? ಹೌದು ಮೇಡಮ್, ಇದ್ದಕ್ಕಿದ್ದ ಹಾಗೆ 1 ಲಕ್ಷ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿ? ಹಾಗಾದ್ರೆ ಇದನ್ನ ಕಾಪೀಸ್ ಮಾಡಿ ನಿಮ್ ರಿಲೇಟಿವ್ಸ್ ಇದಾರಲ್ಲ ಅವ್ರಿಗೆ ಮಾತ್ರ ಕಳಿಸ್ತೀನಿ. ನಮ್ಮ ರಿಲೇಟಿವ್ಸ್ ಈಗ ನಿಮಗೆ ಹೇಗೆ ಗೊತ್ತು? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ನೋಡಿ, ನನ್ನ ಹತ್ರ ಒಂದು 10 ಅಡ್ರೆಸ್ ಇದೆ. ಈ ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆಯಾ ನೋಡಿ. ಜಯ ಮನೆ, ನಂದ ಮನೆ, ದೊಡ್ಡಮ್ಮನ ಮನೆ, ಹೌದು, ಚಿಕ್ಕಮ್ಮನ ಮನೆ, ಮೈಸೂರು ಶಾಸ್ತ್ರಿ ಮನೆ. ಜಯ ಮನೆ, ನಂದ ಮನೆ, ದೊಡ್ಡಮ್ಮನ ಮನೆ, ಚಿಕ್ಕಮ್ಮನ ಮನೆ, ಮೈಸೂರು ಶಾಸ್ತ್ರಿ ಮನೆ. ಅಯ್ಯ, ನಮ್ಮ ಮನೆ ಅಡ್ರೆಸ್ ಇಲ್ಲ. ನಿಮ್ಮನೆ ಅಡ್ರೆಸ್ಗೆ ನಾನು ಕಳ್ಸಲ್ಲ ಪಾಂಡೋರೆ. ಅಯ್ಯೋ,
ಹಾಗೆ ಹೇಳಿ ಮತ್ತೆ ನನಗೆ ಭಯ ಆಗೋಗ್ಬಿಟ್ಟಿತ್ತು. ನಾನ್ ನಿಮ್ ಮನೆಗೆ ಡೈರೆಕ್ಟ್ ಆಗಿ ಕಳ್ಸಿದ್ರೆ ಅಷ್ಟು ಮಜಾ ಸಿಗಲ್ಲ. ಶ್ರೀಮತಿ ಮುಂದೆ ನಾನು 10 ಜನಕ್ಕೆ ಕಳ್ಸಿದ್ದೀನಲ್ಲ, ಅವ್ರು ಒಬ್ರೊಬ್ರೇ ಹೋಗಿ ಫೋಟೋ ತೋರಿಸ್ತಾ ಇದ್ರೆ ಅದ್ರ ಎಫೆಕ್ಟೇ ಬೇರೆ. ಯಾಕೆ ಗಾಬರಿ ಆಗ್ತಾ ಇದ್ದೀರಾ ಪಾಂಡವ್ರೆ? ಪಾಂಡು ಸಾ ಏನ್ ಹಿಂಗ್ ಬೇಡ್ತಾ ಇದ್ದೀರಾ? AC ವರ್ಕ್ ಆಗ್ತಾ ಇಲ್ವಾ? ಕುಡಿಯೋಕ್ ನೀರ್ ತಂದು ಕೊಡ್ಲಾ? ಏನಿಲ್ಲ, ಸ್ವಲ್ಪ ಮುಖಕ್ಕೆ ನೀರು ಚಿಮ್ಸಿ. ನಾನ್ ಕೊಟ್ಟಿರೋ ಪ್ರಪೋಸಲ್ಗೆ ಫೇಂಟ್ ಆದ್ರೂ ಆಗ್ಬೋದು ಅಲ್ವಾ ಪಾಂಡವ್ರೆ? ಇಲ್ಲ ನಾನು ಸರಿಯಾಗಿ ಇದ್ದೀನಿ. ಪಾಂಡು ಸರ್, ಯಾಕೆ ಹಾಗೆ ಬೆಚ್ಚ ಬೀಳ್ತಾ ಇದ್ದೀರಾ? ಹಾಗೇನಿಲ್ಲ, ಒಂದೇ ಸರಿ ಅಷ್ಟು ದೊಡ್ಡ ಬಿಸ್ನೆಸ್ ಕೊಟ್ಟೆ ಅಲ್ಲ, ಅದಕ್ಕೆ ಆತರ ಆಗಿರ್ಬೇಕು ಅಲ್ವಾ ಪಾಂಡವ್ರೆ? ಹೌದೌದು ರೀ, ಆಚೆ ಕಡೆನೇ ಹೋಗಿ ಮಾತಾಡೋಣ ಬನ್ನಿ. ಅಯ್ಯೋ, ಇಲ್ಲೇ ಮಾತಾಡಿ, ಪರವಾಗಿಲ್ಲ. ಇಲ್ಲ ರೀ, ಒಳಗಡೆ ಹೋಗಿ ಮಾತಾಡೋಣ. ಅಲ್ಲೇ ಬನ್ನಿ. ಸರಿ, ಏನಿಲ್ಲ ಪಾಂಡವ್ರೆ, ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಂಡೇ ಮಾತಾಡಿ. ಹೇಳಿ, ಏನ್ ಹೇಳ್ಬೇಕು ಅಂತಿದ್ದೀರಾ ಹೇಳಿ. ಮೇಡಮ್, ನನಗೆ 1 ವಾರ ಟೈಮ್ ಕೊಡಿ, ನಾನು ಹೇಗೋ ತೀರಿಸ್ತೀನಿ. ಪಟ್ರೆ ಬಿಸ್ನೆಸ್ ಕೊಡ್ತಿದ್ದಾರೆ ಬಂದಿದ್ದವರು. ಅಂತದೇನಿಲ್ಲ ಈ ತಿಂಗಳು ನಮ್ಗೆಲ್ಲ ಬೋನಸ್ ಗ್ಯಾರಂಟಿ. ಅಂತದೇನಿಲ್ಲ ರೀ. ಸರ್ ಹಾಂ ಸರ್, ಪೆಂಡಿಂಗ್ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಸರ್ ಇವತ್ತು ಡೆಫಿನೆಟ್ ಆಗಿ ಬೇಗ ಬರ್ತೀನಿ ಸರ್. ಓಕೆ. ಮಧ್ಯಾಹ್ನಕ್ಕೆ ಬ್ರೆಡ್ ಜಾಮ್ ಹಾಕಿದೀನಿ. ರಾತ್ರಿ ಬರೋದ್ ಲೇಟು, ಬೆಳಿಗ್ಗೆ ಬೇಗ ಆಫೀಸಿಗೆ ಹೊಟ್ಟೋಗ್ತೀರಾ. ಒಂದ್ ಕೆಲ್ಸ ಮಾಡಿ ಜಾನು, ಆಫೀಸ್ ನಲ್ಲೇ ಮಲ್ಕೊಂಡು ನಾನು ಇರೋದು ಏನಕ್ಕೆ? ಅದು ಅವ್ರು ಕೊಡೋ ಸಂಬಳಕ್ಕೆ ನಾನು ಎಷ್ಟಂತ ದುಡ್ಡು ಇಳಿಸ್ಬಿಟ್ಟು ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ ರೀ. ಆಫೀಸ್ ಮುಗಿಯೋದು 5:30 ತಾನೆ. ಅವ್ರು ಎಷ್ಟು ಸಂಬಳ ಕೊಡ್ತಾರೆ ಅಷ್ಟಕ್ಕೆ ಮಾತ್ರ ಕೆಲಸ ಮಾಡ್ಬೇಕು, ಅವಾಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಅವ್ರುಗಳು ಕೊಡೋ ಸಂಬಳಕ್ಕೆ ಅಲ್ಲಿ ಹೋಗ್ಬಿಟ್ಟು ಬರೋದೇ ಒಂದು ಟೈಮ್ ವೇಸ್ಟು, ಫ್ಯೂಯಲ್ ವೇಸ್ಟು. ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ಬಿಟ್ಟಿದ್ರೆ ಕೆಲಸ ಎಷ್ಟು ಸುಲಭ ಆಗ್ಬಿಟ್ಟಿರೋದು. ಈ ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ ಸ್ವೀಟು. ಎಕ್ಸ್ಕ್ಯೂಸ್ ಮೀ, ಹೊಸ ಕೆಲಸ ಸಿಗೋ ತನಕ ಹಳೆ ಕೆಲಸ ಬಿಡೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು. ಈ ಕೆಲಸನೂ ಬಿಟ್ರೆ ನಾವೆಲ್ಲ ಬೀದಿಗೆ ಬರ್ತೀವಿ ಅಷ್ಟೇ. ಸಾಕಾಗಿದೆ ಸ್ವೀಟು, ನನಗೆ ರಿಸೈನ್ ಮಾಡ್ತೀನಿ. ದೇವ್ರಿದಾನೆ? ಎಲ್ಲಿದ್ದಾನೆ? ಹುಡ್ಕೊಂಬರಕ್ ಹೋಗ್ತಾ ಇದ್ದೀನಿ. ಬರ್ಲಾ? ಬಾಯ್. ಏನಪ್ಪಾ ಜಾನು? ಸರಿ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಈಗ 2 ಆಪ್ಷನ್ ಅವೆ. ಅವಳು ಹೆಂಗಿದ್ರು ನಿಮ್ಮ ಹತ್ರ 1 ಲಕ್ಷ ಕಿತ್ಕೊಳ್ಳೋವರೆಗೂ ಬಿಡಾಕಿಲ್ಲ. ಅದಕ್ಕೆ ಬಾಸ್ ಹತ್ರ ಹೋಗಿ ಕೇಳಿ, ಏನಾದ್ರೂ ಅವ್ರು PF ಲೋನ್ ಕೊಟ್ಬಿಟ್ರೆ ತಕೊಂಡೋಗಿ ತಾವು ಕೈ ಕೊಟ್ಬಿಟ್ಟು ಕೈ ತೊಳ್ಕೊಂಬಿಡಿ. ಬಾಸ್ನಿ ಕೇಳಿ 1 ಲಕ್ಷ ಕೊಡಿ ಅಂತ. ಯಾತಕ್ರಿ 1 ಲಕ್ಷ ರೂಪಾಯಿ? ಸರ್, ನನ್ನ ಶ್ರೀಮತಿಗೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಸರ್. ಕಣ್ಣಲ್ಲ ಸರ್, ಸಣ್ಣ ಚಿಕ್ಕ ಪ್ರಾಬ್ಲಮ್ ಸರ್. ಸ್ಮಾಲ್ ಪ್ರಾಬ್ಲಮ್ ಫಾರ್ ದಿಸ್ ಬಾಡಿ. ಸರ್, ಬರೀ ಚಿಕ್ಕ ಪ್ರಾಬ್ಲಮ್ ಅಲ್ಲ ಸರ್, ದೊಡ್ಡ ಪ್ರಾಬ್ಲಮ್. 1 ಲಕ್ಷ ರೂಪಾಯಿ ಬೇಕೇ ಬೇಕು ಸರ್. ಸಿಂಗಯ್ಯ, ನೀ ಸ್ವಲ್ಪ ಸುಮ್ಮನಿರಯ್ಯ. ಅವ್ರು ಹೇಳ್ತಾರೆ ಮಧ್ಯ ನಿಂದೇನು ಡಿಂಗಿಂಗು. ಸಾರ್, ನಮ್ಮ ಮನೆಯವ್ರಿಗೆ ಆಪರೇಷನ್ ಆಗ್ಬೇಕು ಅಂತ ಹೇಳಿ ಸಾರ್. ಏನ್ ಪಾಂಡು, ನಿಮ್ಮ ಮನೆಯವ್ರಿಗೆ ಆಪರೇಷನ್? ಈ ವಯಸ್ಸಲ್ಲಿ ಆಪರೇಷನ್? ಪಾಂಡು, ಇಷ್ಟು ವಯಸ್ಸು ಅಂತಿರುತ್ತೆ, ಅದಾದ್ಮೇಲೆ ಮಕ್ಕಳಾಗೋದಿಲ್ಲಪ್ಪ. ಆತರ ಆಪರೇಷನ್ ಅಲ್ಲ ಸರ್, ಅವಳಿಗೆ ಅಪೆಂಡಿಸೈಟಿಸ್ ಆಗ್ಬಿಟ್ಟಿದೆ. ಅಪೆಂಡಿಸೈಟಿಸಾ? ಬಹಳ ಕಷ್ಟ. ಬೆಳಿಗ್ಗೆ ಅವ್ರ ಮನೆಗೆ ಹೋಗಿದ್ದೆ, ಪಾಪ ಅವ್ರ ನರಳಾಟ ನೋಡಕ್ ಆಯ್ತಿಲ್ಲ ಸರ್. ಹಾಸಿಗೆ ಮೇಲೆಲ್ಲ ಬಿದ್ದು ಒಳ್ಳಾಡ್ತವ್ರೆ ಸರ್. ಹೌದಾ? ತುಂಬಾ ನರಳಾಡ್ತಾ ಇದ್ರಾ? ಹೌದು ಸರ್, ಬೆಳಿಗ್ಗೆಯಿಂದ 1 ಲೋಟ ನೀರು ಸಹ ಕುಡ್ದಿಲ್ಲ. ಹಲೋ ಹಲೋ, ನಾನು ಬಾಸ್ ಬಾಲರಾಜ್ ಮಾತಾಡ್ತಾ ಇರೋದು. ಶ್ರೀಮತಿಯವರೇ, ನಿಮ್ಮ ಹೊಟ್ಟೆಗೆ ಏನಾಗಿದೆ? ನನ್ನ ಹೊಟ್ಟೆನಾ? ನನ್ನ ಹೊಟ್ಟೆಗೆ ಏನ್ರಿ ಆಗಿದೆ? ನೀವೇನು ಯೋಚನೆ ಮಾಡಬೇಡಿ, ಅದರ ಆಪರೇಷನ್ ಜವಾಬ್ದಾರಿ ನಾವು ವಹಿಸ್ಕೋತೀವಿ. ನೀವೇನ್ ಹೇಳ್ತಿದ್ದೀರಾ? ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲ.
ಅಲ್ಲಲ್ಲ ನೋಡಿ ಮೇಡಮ್, ಮನುಷ್ಯನಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬರುತ್ತೋ ಯಾವುದು ತಪ್ಸಕ್ಕಾಗೋದಿಲ್ಲ. ನೀವು ಧೈರ್ಯವಾಗಿರಿ ಸಾಕು, ಅಷ್ಟೇನೆ. ನೀವು ಬಾಸ್ ಬಾಲ್ರಾಜ್ ತರ ಮಾತಾಡ್ತಾ ಇರೋದು? ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಅಥವಾ ಆಗ್ಲೇ ಬಾರ್ಗೆ ಹೊಟ್ಟೋದ್ರ? ಯಾಕೆ ಮೇಡಮ್ ಬಾರಿಂದ ಅಂತ ಇದ್ದೀರಾ? ಮತ್ತೇನ್ರಿ ಒಳ್ಳೆ ಕುಡ್ದವ್ರ ತರ ಮಾತಾಡ್ತಿರಲ್ಲ ನೀವು. ನನ್ನ ಹೊಟ್ಟೆಗೆ ಏನಾಗಿದೆ ಅಂತ ನನಗೆ ಟೆನ್ಷನ್ ಶುರು ಆಗೋಗಿದೆಯಲ್ಲ. ಇದು ನನ್ನ ಹೊಟ್ಟೆನೋ ಅಲ್ವಾ ಅಂತ ನನಗೆ ಡೌಟು. ನಿಮ್ ತಲೆನಲ್ಲಿ ಕೂದಲು ಇಲ್ಲ, ಮೆದ್ಲಲ್ಲಿ ಬುದ್ಧಿನೂ ಇಲ್ಲ. ಸಾರಿ ಇಡ್ರಿ ಫೋನ. ಪಾಂಡು ಸರ್ ಅದೇನ್ರಿ ನಿಮ್ ಶ್ರೀಮತಿಯವರು ಆ ಥರ ಮಾತಾಡ್ತಾರೆ? ಸರ್ ಸಾರಿ ಸರ್, ನೀವು ಮನೆಗೆ ಈಗಲೇ ಫೋನ್ ಮಾಡ್ತೀರಂತ ನಾನು ಅಂದ್ಕೊಂಡಿರ್ಲಿಲ್ಲ ಸರ್. ಹುಡುಗ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನನಗೆ. ನಿಜವಾಗ್ಲೂ ಏನೋ ಅನುಮಾನ ಇದೆ ರೀ. ಹೇಳ್ರಿ ನಿಜ ಏನು ಅಂತ. ಸಾ ಇರೋ ವಿಷಯ ನಿಜ ಹೇಳ್ಬಿಡಿ ಸಾ. ಸುಳ್ಳು ಹೇಳಿದ್ರೆ ಹಿಂಗೆ ಸಿಕ್ಕಾಕೊಳ್ಳೋದು. ಸುಳ್ಳ? ಸರ್ ಅರ್ಜೆಂಟಾಗಿ 1 ಲಕ್ಷ ರೂಪಾಯಿ ಬೇಕಾಗಿತ್ತ ಸರ್. ಆ 1 ಲಕ್ಷ ರೂಪಾಯಿನ ಬೇರೆ ಯಾರಿಗೋ ಕೊಡಬೇಕಾಗಿತ್ತು ಸರ್. ಅದಕ್ಕೆ ಕೇಳ್ತಾ ಇದ್ದೀನಿ. 1 ಲಕ್ಷ. ಓ ಕ್ಷಣ ಪೈಸೆ. ನಿಮ್ಮ ಶ್ರೀಮತಿಯವ್ರ ಫೋನಲ್ಲಿ ನನಗೆ ಏನೆಲ್ಲ ಅಂದ್ರು ಗೊತ್ತಾ? ನಿಮ್ಮಿಂದ ಎಲ್ಲರ ಕೈಲೂ ನಾನು ಬಯಸ್ಕೋಬೇಕಾಗ್ಬಂತು. ಗೆಲವೈತೆ ಸಾ ಪಾಪ ಒಂದು 50,000 ರೂಪಾಯಿ ಆದ್ರೂ ಕೊಟ್ಬಿಡಿ ಸಾ. ಓ ಬೋಧಗಳು ಗೆಲವೈತೆ. ಅಮ್ಮ, ನಾವು 10 ನಿಮಿಷ ಪಾನಿಪುರಿ ತಿನ್ನಕ್ ಹೋದ್ರೆ ಇಷ್ಟೆಲ್ಲ ಆಗುತ್ತಾ? ನನ್ ಗೋ ಮಾಡೋದ್ ಬೇಡ ಅಂತ ಟೆಲ್ ಮಾಡ್ದೆ. ಈ ಶ್ರೀಹರಿನೇ ಕಮ್ ಅಂತ ಫೋರ್ಸ್ ಮಾಡ್ದ. ನಡೀರಿ ಪೊಲೀಸ್ ಕಂಪ್ಲೇಂಟ್ ಕೊಡ, ನಡೀರಿ. ಅಯ್ಯೋ, ನನ್ ಒಡವೆ ಸಿಗೋ ಎಲ್ಲಾ ಚಾನ್ಸಸ್ಸು ಇದೆ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹೇಗ್ ಸಿಗತ್ತೆ ಮಾಯಿ? ಚೌಕಾಸಿ, ಯಾರಾದ್ರೂ ಅಂಬಾರಿನ ಕದ್ದಿದಾರ? ಹಾಗೇನೆ ಈ ಶ್ರೀಮತಿ ಒಡವೆನ್ ಯಾರು ಕದಿಯಕ್ಕಾಗಲ್ಲ. ಶ್ರೀಮತಿ ಏನಾಯ್ತು? ಮನೆಲ್ಲ ರಣರಂಗ ಆಗ್ಬಿಟ್ಟಿದೆ. ಅಲ್ಲ ಅಲ್ಲಿದ್ದವಳು ಇಲ್ಲಿಗೆ ಹಾಗೆ ಬಂದೆ. ಅಲ್ಲ ನಿನಗೇನಾಯ್ತೆ? ರೀ, ನೀವ್ ಇಲ್ದೇ ಇದ್ದಾಗ ಯಾರೋ ಒಬ್ಬ ಮಂಕಿ ಕ್ಯಾಪ್ ಹಾಕೊಂಬಂದು ನನ್ ಒಡವೆನೆಲ್ಲ ಕದ್ಕೊಂಡು ಹುಟ್ಟೋದಾರಿ. ಹೌದೇನೆ? ಯಾವನೇವನು ಅಯೋಗ್ಯ ತಗೊಂಬಂದು? ಯಾಕೆ ಸುಮ್ನೆ ಅವನ್ನೆಲ್ಲ ಬಯಕ್ ಹೋಗ್ತೀರಾ? ನಾನು ಏನ್ ಸುಮ್ನಿರ್ಲಿಲ್ಲ. ದಿಂಬ್ ತಗೊಂಡು ಮಾಕ್ ರಬ ಅಂತ ರಾಜ್ದೆ ಪಾಟಲ್ಲೆಲ್ಲ ಹೊಡೆದಾಕ್ಬಿಟ್ಟೆ ಕಣ್ರಿ. ಒಳ್ಳೆ ಕೆಲಸ ಮಾಡ್ದೆ ಕಣೆ ನೀನು. ಧೈರ್ಯ ನಿಂದು. ಅಪ್ಪ ನಡೀರಿ ಪೊಲೀಸ್ ಕಂಪ್ಲೇಂಟ್ ಕೊಡ, ನಡೀರಿ. ಹೋಗ್ಬೇಡಿ. ಅಲ್ಲ ಚಿಕ್ಕ ವಿಷಯಕ್ಕೆ ಪೊಲೀಸ್ ಕಂಪ್ಲೇಂಟ್ ಯಾಕಪ್ಪ? ಆಕ್ಚುಲಿ ಆ ಕಳ್ಳ ತುಂಬಾ ದೂರ ಹೋಗಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ದಿಂಬಲ್ಲಿ ಮಕ್ಕ ಹೊಡೆದಿದ್ದೀನಿ ನಾನು. ಮೋಸ್ಟ್ಲಿ ಮುಖ ಎಲ್ಲ ನೋಡ್ತಿರ್ಬೇಕು ಅವನ್ಗೆ. ರೀ, ಏನ್ ಗೊತ್ತಾ ನೋಡಿ, ಹಿಂಗೆ ಹೊಡೆದ್ಬಿಟ್ಟಿದ್ದೀನಿ ಕಣ್ರಿ ನಾನು. ಒಳ್ಳೆ ಕೆಲಸ ಮಾಡ್ದೆ ಮಾಯಿ, ನೀವ್ ಅವನಿಗೆ ಹೊಡೆದ್ರಾ? ನಾನ ಕಳ್ಳಂಗೆ ಸರ್ಸರಿಗೆ ಬಾರ್ಸಿದ್ದೀನಿ ಗೊತ್ತಾ. ಅವನು ಆ ಖರ್ಚಿಸ್ನ ನನ್ನ ಮೂಗ್ ಮೇಲೆ ಮುಚ್ಚದೆ ಇದ್ದಿದ್ರೆ ಇವತ್ತೊಂದು ಪ್ರಾಣ ಕಳ್ಕೊಂಡ್ಬಿಡ್ತಿದ್ದಾರೆ. ನಾನು ಹೋಗಿ ಹುಡ್ಕೊಂಡ್ ಬರ್ತೀನಿ, ನೀವು ಬನ್ರಿ. ನಾನ್ ಯಾಕಪ್ಪ? ನಾನ್ ಬರೋದಿಲ್ಲ, ನೀನೇ ಹೋಗ್ಬಿಟ್ವಾ. ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ ಕಣೆ. ಸುಸ್ತಾಗುವಂಥದ್ದು ಏನ್ ಮಾಡಿದ್ರಿ ನೀವು? ಅದು ಮೆಟ್ಲಿಳ್ಕೊಂಡು ಅಲ್ಲಿಂದ ಹೋಗಿ ಇಲ್ಲಿಗೆ ಬಂದಲ್ಲ, ಆ ನಡೆದಕ್ಕೆ ಇಲ್ಲೆಲ್ಲ ಸುಸ್ತಾಗ್ಬಿಟ್ಟಿದೆ, ಮೈ ಕೈ ನೋವು. ಹೌದಾ? ಹೋಗಿ ಬರಲ್ಲ ಹಂಗಾರೆ? ಆಯ್ತು. ಹಲೋ ಮಿಸ್ಟರ್ ಪಾಂಡು, ಎಲ್ಲ ರೆಡಿನಾ? ಹಲೋ, ಒಡವೆ ಕ್ಯಾಶ್ ಎಲ್ಲ ರೆಡಿ ಇದೆ. ಹಾಗಾದ್ರೆ 27ನೇ ಕ್ರಾಸಿಗೆ ಬನ್ನಿ. ಅಲ್ಲೊಂದು ವ್ಯಾನ್ ನಿಂತಿರುತ್ತೆ. ವ್ಯಾನ್ನ ಹಿಂದ್ಗಡೆ ಡೋರ್ ಓಪನ್ ಇರುತ್ತೆ. ನೀವು ಒಳಗೆ ಬನ್ನಿ. ನೀವು ದಾಸವಾಳ ಅಂತ ಹೇಳಿ, ನಮ್ಮವರು ಪಾರಿವಾಳ ಅಂತ ಕೋಡ್ ಹೇಳ್ತಾರೆ. ಅವ್ರಿಗೆ ನೀವೆಲ್ಲ ಕೊಡಬೇಕಾಗತ್ತೆ. 1 ರೂಪಾಯಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಹತ್ರ ಇರೋ ಎಲ್ಲ ಫೋಟೋಸು ನಿಮ್ಮ ಶ್ರೀಮತಿ ಮೊಬೈಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸರಿನಾ? ಕರೆಕ್ಟ್ ಆಗಿದೆ ರೀ. ದಾಸವಾಳ, ಪಾರಿವಾಳ ಗಂಟು ಸರಿ ಇದೆಯಾ? ಎಲ್ಲ ಸರಿಯಾಗಿದೆ. ಇಡಿ. ಫೋಟೋಗಳು ಪಾರ್ಥೇನಿಯಂ ಗಿಡ ಆಯ್ತು. ಗಂಟು ಅಲ್ಲೇ ಕೊಡ್ತೀನಿ. ಇಳಿರಿ ಕೆಳಗೆ. ಹತ್ತೇ ಇಲ್ಲ ರೀ. ಏನ್ರಿ, ಫೋಟೋ ಬೇಕಾ? ಶ್ರೀಮತಿ ನೀನೇನೆ? ಹೌದು, ನಿಮ್ ಶ್ರೀಮತಿನೇ. ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ದು? ಇವಳೇ
ನಾನ್ ಹೇಳಿದ್ದಕ್ಕೆ ಭವಿಷ್ಯದಲ್ಲಿ ನಿಮಗೆ ಬಂದಿತ್ತಲ್ಲಪ್ಪ ನೀವು ಯಾವ್ದಾದ್ರು ಗರ್ಲ್ ಫ್ರೆಂಡ್ನ ಪಟಾಯಿಸ್ಕೋತೀರಾ ಅಂತ, ಎಲ್ಲಿ ನಿಜವಾಗ್ಲೂ ಯಾರನ್ನಾರು ಹುಡ್ಕೊಂಡ್ಬಿಡ್ತೀರೋ ಅಂತ ನಾನು ಇವಳಿಗೆ ಸುಳ್ಳು ಹೇಳು ನಾಟಕ ಮಾಡು ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಇವಳನ್ನ ಪಟಾಯಿಸ್ಕೋತೀರೇನ್ರಿ? ನೋಡೋದಕ್ಕೆ ಸುಂದರವಾಗಿದ್ರಲ್ಲ, ಅದಕ್ಕೆ ಪಟಾಯಿಸಿದ್ನಪ್ಪ. ಹೌದಾ? ಇವಾಗ ನಾನ್ ನಿಮ್ಮನ್ನ ಪಟಾಯಿಸ್ತೀನಿ. ನಿಮ್ಮನ್ನ